ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಾನು ಕಳೆದ 20 ವರ್ಷಗಳಿಂದ ನೋಡ್ತಾ ಇದ್ದೀನಿ. 2011ರಲ್ಲಿ ದೊಡ್ಡ ಹಗರಣ ಆಯಿತು. 2011ರಲ್ಲಿ ದೊಡ್ಡ ಹಗರಣ ಆದಮೇಲೆ ಈ KPSCಗೆ ಒಂದು ಕಾಯಕಲ್ಪ ಆಗುತ್ತೆ, ಇದು ಪ್ರಾಮಾಣಿಕವಾಗಿ ಬದಲಾಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಎಲ್ಲ ಸರ್ಕಾರಗಳು ಬಂದಿದೆ ಸರ್, ಕಾಂಗ್ರೆಸ್ ಬಂದಿದೆ, JDS ಬಂದಿದೆ, BJP ಬಂದಿದೆ. ಯಾವ ಸರ್ಕಾರ ಬಂದರೂ ಕೂಡ ಇದನ್ನು ಸರಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದು ಸರಿ ಮಾಡೋಕ್ಕಾಗದೇ ಇರುವಂಥ ಭ್ರಷ್ಟರ ಕೂಪ. ಆ ಮಾತು ಹೇಳೋದಕ್ಕೆ ನನಗೆ ಯಾವುದೇ ರೀತಿಯಾದಂತಹ ಒಂದು ಅಭ್ಯಂತರ ಇಲ್ಲ. ಏನು ಮಾಡಿದ್ರು ಸರಿ ಹೋಗ್ತಿಲ್ಲ, ಏನು ಮಾಡ್ಬೇಕು ಸರ್ ಇದನ್ನ? ಮೇಡಮ್ ಇದು ಯಾಕೆ ಸರಿ ಹೋಗುತ್ತೆ ಮೇಡಮ್? ಇದು ಯಾಕೆ ಸರಿ ಹೋಗ್ತಾ ಇಲ್ಲ ಅಂತಂದ್ರೆ, ಈ KPSC ಮೆಂಬರ್ಸ್ನ ಅಪಾಯಿಂಟ್ ಮಾಡೋದು ಯಾರು? ಸರ್ಕಾರ. ಸರ್ಕಾರದಲ್ಲಿರೋ ರಾಜಕೀಯ ವ್ಯಕ್ತಿಗಳು ಒಬ್ಬೊಬ್ಬರ ಮೆಂಬರ್ಸ್ ಅಪಾಯಿಂಟ್ ಮಾಡ್ಬೇಕಂದ್ರೆ 5 ಕೋಟಿ 10 ಕೋಟಿ 20 ಕೋಟಿ ತಗೊಂಡು ಮತ್ತೆ ಈ ಥರ ಏನಾದರೂ ಕೇಸಸ್ ಆದರೆ ಮತ್ತೆ ಅವರೇ ಸೇಫ್ ಗಾರ್ಡ್ ಮಾಡ್ತಾರೆ. ಮತ್ತೆ ಯಾವುದೋ ನೋಟಿಫಿಕೇಶನ್ KPSC ಕೊಟ್ಟಿಲ್ಲ ಅಂತಂದರೆ ತಾನಾಗೆ ರಿಫಾರ್ಮ್ ಆಗುತ್ತೆ. ಎಲ್ಲ ನೋಟಿಫಿಕೇಶನ್ಸ್ KA ಕೊಡಿ, ಇಲ್ಲ ಅಂತಂದ್ರೆ UPSC ಕೊಟ್ಟು ಕಂಡಕ್ಟ್ ಮಾಡ್ಕೊಳ್ಳಿ. ಒಂದು 5 ವರ್ಷ ಯಾವುದೋ KPSC ನೋಟಿಫಿಕೇಶನ್ಸೇ ಕೊಟ್ಟಿಲ್ಲ ಅಂತಂದರೆ KPSCಲಿರೋ ಮೆಂಬರ್ಸು ವಾಲಂಟ್ರಿ ಅವರೇ ರಿಸೈನ್ ಮಾಡಿ ಹೋಗ್ತಾರೆ. ಅಲ್ಲಿಗೆ ಅವ್ರ ಕೆಲಸನೇ ಇಲ್ಲ ಅಂತಂದಾಗ ವಾಲಂಟ್ರಿ ಅವರೇ ರಿಸೈನ್ ಮಾಡ್ಬೋದಲ್ಲ. ಈಗ ಹೋಟಾ ಸಮಿತಿ ವರದಿಯನ್ನು ಅನುಷ್ಠಾನಕ್ಕೆ ತನ್ನಿ ಅನ್ನುವಂಥ ಒಂದು ದೊಡ್ಡ ಹೋರಾಟ ಇದೆ. ಅದ್ರ ಬಗ್ಗೆ ಸರ್ಕಾರ ಕೂಡ ಗಮನ ಹರಿಸಿದೆ. ಆವಾಗ ನೇಮಕಾತಿಯಲ್ಲಿ ಏನು ಪಾರದರ್ಶಕತೆ ಅಥವಾ ತಾವೇನು ಹೇಳ್ತಾ ಇದ್ದೀರಾ ಮೆರಿಟ್ ಆ ಥರದ್ದು, ಬಟ್ ಸ್ಟಿಲ್ ಲಾಂಗ್ ವೇ ಟು ಗೋ. ನನಗೇನೋ ಇವ್ರಿಗೆ ಇಚ್ಛಾಶಕ್ತಿ ಇದೆ. ಇವ್ರಿಗೆ ಏನಾಗೋಗಿದೆ ಅಂದರೆ, ಇವಾಗ ನೀಟ್ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಹೋರಾಟ ನಡೀತು, ಸರ್ಕಾರ ಕೂಡ ಬದ್ಧವಾಗಿತ್ತು, ನಾವು ಏನೋ ಒಂದು ಮಾಡಬೇಕು ಅನ್ನೋ ಕಾರಣಕ್ಕೆ ಇಮಿಡಿಯೇಟ್ಲಿ ಅವರು ಕೆಲವೊಂದು ಮಸೂದೆಗಳನ್ನು ತಂದರು, ಮತ್ತು ಶಿಕ್ಷೆಯ ಪ್ರಮಾಣ ಅದು ಇದು ಅಂತ. ಬಟ್ ಇಲ್ಲಿ ಏನು ನಡೀತಾ ಇಲ್ಲ ಕಾಂತಕುಮಾರ್ ಅವರೇ. ನೀವು CID ತನಿಖೆ, CBI ತನಿಖೆ ಅಂತೀರಿ, ಅವ್ರು 2 ದಿನಕ್ಕೆ CBI ಕೊಟ್ಟು ಸುಮ್ಮನೆ ಕೈ ತೊಳ್ಕೊಂಡು ಕೂತು ಬಿಡ್ತಾರೆ. ಆದರೆ ಆ್ಯಕ್ಚುಯಲ್ ಆಗಿ ಅದಕ್ಕೆ ಅಂಟಿರುವಂಥ ಕ್ಯಾನ್ಸರ್ನ ತೆಗೆದು ಬಿಸಾಕಬೇಕು ಅಂತಂದ್ರೆ ಫ್ರಾಮ್ ದಿ ಬೇಸ್ ಎಲ್ಲ ಆಗಬೇಕು ಕಾಂತಕುಮಾರ್. ಮೇಡಮ್ ಈಗ ಕರ್ನಾಟಕದಲ್ಲಿ ಏನು ಈಗ ಸೆಂಟ್ರಲ್ ಗೌರ್ಮೆಂಟು ಈ ಕ್ವಶನ್ ಪೇಪರ್ ಲೀಕ್ ಆದರೆ ಸ್ಕ್ಯಾಮ್ ಆಯ್ತು ಅಂತಂದರೆ ಏನೋ ಒಂದು ಬಿಲ್ ತೊಗೊಂಬಂದು ಆ್ಯಕ್ಟ್ ಮಾಡ್ತಿದ್ದಾರೆ. 10 crore ಪೆನಾಲ್ಟಿ ಮತ್ತು 10 years ಜೈಲ್ ಅಂತ ಪನಿಷ್ಮೆಂಟ್ ಏನಿದೆ, ಅದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟು 2023ರಲ್ಲಿ ಬಂದಿದೆ. 2023ರಿಂದ ಇಲ್ಲಿವರೆಗೂ ಯಾರ ಮೇಲೆ ಕ್ರಮ ತೊಗೊಂಡಿದ್ದಾರೆ? ಇಷ್ಟೆಲ್ಲ ಅಕ್ರಮ ಆಗಿದೆ. ಅಂಡರ್ ಸೆಕ್ಷನ್ 10ನಲ್ಲಿ ಇಲ್ಲೂ 10 years ಜೈಲಿದೆ, 10 crores ಪೆನಾಲ್ಟಿ ಇದೆ. ಯಾರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇವರು? ಯಾರ ಮೇಲೆ FIR ಮಾಡಿದ್ದಾರೆ? FIR ಅಲ್ಲಿ ಯಾರ ಮೇಲೆ ಆ ಕೇಸ್ ಹಾಕಿದ್ದಾರೆ? ಇಲ್ಲಿವರೆಗೂ ಅದಾಗಿಲ್ಲ. ಅಲ್ಲ ರೀ, ವಯಸ್ಸಾಗಕ್ಕೆ ಬಂದೈತಲ್ಲ ನಿಮ್ಗೆಲ್ಲ. ಮದ್ವೆಗಿದ್ವಿ ಆಗೈತೋ ಇಲ್ಲ? ಇನ್ನೂ ಇಲ್ಲ ಮೇಡಮ್. ಅಲ್ಲ, ಉದ್ಯೋಗ ನೌಕರಿ ಇಲ್ಲ ಅಂದ್ರೆ ಹೆಣ್ಣು ಯಾರು ಕೊಡ್ತಾರೆ ನಿಮ್ಗೆ? ಹೌದಾ? ಇಲ್ಲ ಮೇಡಮ್ ನಮಸ್ತೆ ಮೇಡಮ್, ನಾನು ಕನ್ನಡ ಭಾಷಾ ಶಿಕ್ಷಕ ಆಕಾಂಕ್ಷಿಗಳಾಗಿದ್ದೀವಿ. ಮೇಡಮ್ ನೋಡಿ, ಕಳೆದ 10 ವರ್ಷದಿಂದ 2019, 2022 ಮತ್ತು ಈ ಒಂದು ನೋಟಿಫಿಕೇಶನಲ್ಲಿ ಒಂದೇ ಒಂದು GPTಯಲ್ಲಿ ಕನ್ನಡ ಭಾಷಾ ಶಿಕ್ಷಕರ ನೇಮಕಾತಿಯನ್ನು ತೋರಿಸಿಲ್ಲ. ಅವರು ಹೇಳ್ತಾರೆ ಕನ್ನಡ ಶಿಕ್ಷಕರಿಗೆ ಪೋಸ್ಟಿಂಗ್ಸ್ ಇಲ್ಲ ಅಂತ. ಆದರೆ ಬೇರೆ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡು, ಉದಾಹರಣೆಗೆ ಸೋಷಿಯಲ್ ಕನ್ನಡ ಶಿಕ್ಷಕರಿಗೆ ಯಾಕೆ ನೇಮಕಾತಿ ಇಲ್ಲ? ಮೇಡಮ್ ಅವರು ನಿಲ್ಸ್ಕೊಳ್ತಿರುವಂಥ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಸೋಷಿಯಲ್ ಟೀಚರ್ನ ತಗೊಂಡು ಕನ್ನಡ ಪಾಠ ಮಾಡೋಕ್ಕೆ ಬಿಡ್ತಾ ಇದ್ದಾರೆ. ಅವರು ಅದು ಅವ್ರಿಗೆ ಪಾಪ ಸೋಷಿಯಲ್ ಮಾಡೋರಿಗೆ 2 ಒಂದು ಸೋಷಿಯಲ್ ಮಾಡಬೇಕು, ಕನ್ನಡನೂ ಮಾಡಬೇಕು. ಇಲ್ಲಿ ಕನ್ನಡವನ್ನು ತಾತ್ಸಾರ ಮಾಡ್ತಾ ಇದ್ದಾರೆ ಮೇಡಮ್. ಬರೀ ನವೆಂಬರ್ 1 ಮಾತ್ರ ಕನ್ನಡ ಅಂತ ಹೇಳ್ತಾರೆ. ಈಗ ಕನ್ನಡ ಶಿಕ್ಷಕರು ಬೇಡ ಅಂತ ಇವರಿಗೆ ಸಮಾಜ ವಿಜ್ಞಾನ ಕಳಿಸುವಂತಹ ಶಿಕ್ಷಕರೇ ಕನ್ನಡ ಕಲಿಸ್ಬೇಕಂತ. ಮತ್ತೆ ಈಗ 1 ನಿಮಿಷ ತಡ್ರಿ, ಹಂಗಾದ್ರೆ ಡಿಗ್ರಿಯಾಗ ಆಪ್ಷನಲ್ ಕನ್ನಡ ತೆಗೆದು ಬಿಡ್ರಿ ಸಬ್ಜೆಕ್ಟ್. ಕನ್ನಡ MA ತೆಗೆದು ಬಿಡ್ರಿ, ಹೌದಿಲ್ರಿ? ಕನ್ನಡದಾಗ PhD ತೆಗೆದು ಬಿಡ್ರಿ, ಕನ್ನಡನ ತೆಗೆದು ಬಿಡ್ರಿ ಅತ್ಲಾಗ. ಮೇಡಮ್ ಬೇರೆ ರಾಜ್ಯಗಳಲ್ಲಿ, ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ಬೇರೆ ರಾಜ್ಯದಲ್ಲಿ ತೃತೀಯ ಭಾಷೆ ಕನ್ನಡಕ್ಕೆ ಅವಕಾಶ ಇದೆ. ನಮ್ಮ ಕರ್ನಾಟಕದಲ್ಲೇ ಕನ್ನಡ ನೇಮಕಾತಿಗೆ ಅವಕಾಶ ಇಲ್ಲ. ನಾವು ಇಂಗ್ಲೆಂಡಲ್ಲಿ ತಗೊಳ್ಳೋದ ಮೇಡಮ್ ಕನ್ನಡ ನೇಮಕಾತಿನ? ನಾವು ಯಾಕೆ ಓದ್ಬೇಕಿತ್ತು? ಲಕ್ಷಾಂತರ ಜನ ಮೇಡಮ್, ಎಷ್ಟು ಜನ ಕನ್ನಡಕ್ಕೆ ಹೋಗಿದ್ದಾರೆ? ನಾನು ಆಪ್ಷನಲ್ ಕನ್ನಡ ಮೇಡಮ್. ಮತ್ತೆ ಈಗ ಮೇಡಮ್ ಕನ್ನಡವನ್ನ ಐಚ್ಛಿಕವಾಗಿ, ಈಗ ಇಂಗ್ಲಿಷ್ ಟೀಚರ್ ಆಗಬೇಕಂದ್ರೆ ಇಂಗ್ಲಿಷ್ ಐಚ್ಛಿಕವಾಗಿ ಓದಿರಬೇಕು. ಕನ್ನಡ ನೀವು ಬೇರೆ ಟೀಚರ್ನ ನೇಮಕಾತಿ ಮಾಡ್ತೀವಿ ಅಂತಂದ್ರೆ ಕನ್ನಡದ ಅಸ್ಮಿತೆ ಪ್ರಶ್ನೆ ಏನು? ಕನ್ನಡದ ಗುಣಮಟ್ಟ ಏನು? ಮಕ್ಕಳಲ್ಲಿ ಮುಂದಿನ ತಲೆಮಾರಿಗೆ ಕನ್ನಡ ಹೇಗೆ ಉಳ್ಕೊಳ್ಳುತ್ತೆ? ನಮ್ಮ ಕನ್ನಡಕ್ಕೆ ಇವರೇ ಕೊಡ್ಲಿ ಏಟಾಗ್ತಾ ಇದ್ರೆ, ನಮಗೆ ಕನ್ನಡಕ್ಕೆ ಇವರೇ ಕೊಡ್ಲಿ ಏಟಾಗ್ತಾ ಇದ್ರೆ ನಮ್ಮ ಕನ್ನಡದ ಭವಿಷ್ಯ ಏನು? ಓದಿರೋರ ಭವಿಷ್ಯ ಏನು? ಮತ್ತೆ ಈ ದ್ವಿಭಾಷಾ ಇವೆಲ್ಲ ಕಳ್ನಾಟಕ ಏನು ಇವ್ರದ್ದು? ಹೌದು ಮೇಡಮ್, ತುಂಬಾ ಕರ್ನಾಟಕ ಮೇಡಮ್ ಇವ್ರದ್ದು. ನಮ್ಮಲ್ಲಿ ಏನಾಗ್ತಿದೆ ಅಂತಂದ್ರೆ ಕನ್ನಡವನ್ನ ತುಳಿಬೇಕು, ಕನ್ನಡಿಗರನ್ನ ತುಳಿಬೇಕು. ಇಲ್ಲಿ ಯಾಕೆಂದ್ರೆ ಎಲ್ಲರೂ ಕೂಡ ಜನಸಾಮಾನ್ಯರು ಕನ್ನಡ ಮೀಡಿಯಂ ಓದಿರ್ತಾರೆ, ಕನ್ನಡ ಅಭ್ಯರ್ಥಿಗಳಿದ್ದಾರೆ, ಅವರನ್ನು ತುಳಿಬೇಕು. ಒಂದು ಪ್ರಭುತ್ವದ ಸರ್ಕಾರ ಇದು, ಬಂಡವಾಳಿ ತರ ಒಂದು ಪ್ರಭುತ್ವನ ತರಬೇಕು ಅನ್ನೋ ರೀತಿಯಲ್ಲಿ ಜನಸಾಮಾನ್ಯರು ಕೆಳಮಟ್ಟಿಗೆ ಇರಬೇಕು ಅನ್ನುವಂತ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಮತ್ತು ಕನ್ನಡನೇ ಪ್ರಮುಖ ಭಾಷೆ. ಹೀಗಾಗಿ ಕನ್ನಡದ ಬಗ್ಗೆ ಇಷ್ಟು ತಾತ್ಸಾರ ಇದೆ ನಮಗೆ ಗೊತ್ತಿರಲಿಲ್ಲಪ್ಪ.